ಕೇಳಿಲ್ಲ, ಕೇಳಿಲ್ಲ, ಭಾನುಮಂಡಲವೇ ಬೆಳಗಿಲ್ಲ, ಈ ಜಗದೊಳಗೆ ಜ್ಞಾನವೇ ಅಧಿಕ ಸರ್ವಜ್ಞ. ಇದುವರೆಗೂ ಕೂಡ ನಿಮ್ಮ ಈ ಜೀವನದಲ್ಲಿ ಎಲ್ಲದಕ್ಕಿಂತಲೂ ಅತ್ಯವಶ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಅದು ಜ್ಞಾನ. ಆ ಜ್ಞಾನ ಯಾವುದು ಅಂತ ಹೇಳಿದ್ರೆ ಅದು ತನ್ನನ್ನು ತಾನು ಅರಿತಿರುವಂತಹ ಜ್ಞಾನ. ಅದೇ ಈ ಜಗತ್ತಿನ ಶ್ರೇಷ್ಠ ಜ್ಞಾನ ಅನ್ನುವಂತಹ ಇದುವರೆಗೂ ಕೂಡ 1 ಗಂಟೆಗಳ ಕಾಲ ಸುದೀರ್ಘವಾಗಿ ನಿಮ್ಮೆಲ್ಲರಿಗೂ ಕೂಡ ಆ ಜ್ಞಾನದ ವಿಚಾರಧಾರೆಗಳನ್ನು ನಿಮ್ಮೆಲ್ಲರಿಗೂ ಕೂಡ ದಾರಿ ಎರೆದಿರ್ತಕ್ಕಂಥ ಶ್ರೀ ಚಂದ್ರಶೇಖರ ಗುರುಜಿ ಅವರಿಗೆ ನಾನು ಆಭಾರಿಯಾಗಿರ್ತೀನಿ. ಜೊತೆಗೆ ಅವರಿಗೆ ಒಂದು ಅನಂತ ಕೋಟಿ ಪ್ರಣಾಮಗಳನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇನೆ. ಧನ್ಯವಾದಗಳು. ನಾನು ಇಷ್ಟೊತ್ತು ಮಾಡಿ ಸ್ಪೀಚ್ ನಾಳೆ ನೀವು ಬರುವಾಗ ನಿಮಗೇನು ಅನಿಸುತ್ತೋ ಅದನ್ನು ಬರ್ಕೊಂಬರ್ಬೇಕು. ಒಂದು ಪೇಪರ್ನಲ್ಲಿ ಬರ್ಕೊಂಬಂದು ನಿಮ್ಮ ಪ್ರಾಂಶುಪಾಲರಿಗೆ, ಉಪನ್ಯಾಸಕರಿಗೆ, ನಿಮ್ಮ ಮುಖ್ಯ ಉಪನ್ಯಾಸ ನೀವು ಅದನ್ನು ಬರ್ಕೊಡ್ಬೇಕು. ಯಾಕಂದ್ರೆ ನೀವು ಅದನ್ನು ಏನೇನು ಕಲ್ತಿರೋದ್ರ ಬಗ್ಗೆ ನಿಮಗೆ ಕೂಡ ಅವರು ಸ್ವಲ್ಪ ತಿಳಿಬೇಕು. ಈ ಒಂದು ಎಕ್ಸಾಮ್ನಲ್ಲಿ ಯಾವ ಸಕ್ಸಸ್ ಆಗ್ತಿರೋ ಜೀವನದಲ್ಲಿ ಮುಂದೆ ಬರ್ತೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಕೆಲವೊಂದು ವಿದ್ಯಾರ್ಥಿಗಳನ್ನು ಬಳಸಿಕೊಂಡಿದ್ದೆ. ನಾವೆಲ್ಲ ಪಾತ್ರಧಾರಿಗಳು, ಸೂತ್ರಧಾರರು. ಯಾಕಂದರೆ ಒಂದು ಕುಟುಂಬ ಇದ್ದ ಹಾಗೆ ಯಾವಾಗ ನಾವು ಈ ರೀತಿ ಪಾತ್ರಗಳನ್ನು ನಾವು ನಿರ್ವಹಿಸ್ತೀವೋ ಜೀವನದಲ್ಲಿ ಸಕ್ಸಸ್ ಆಗ್ತೀವೋ, ಬೆಳಿಗ್ಗೆ ಬೇಗ ಹೇಳ್ತೀವೋ, ಇವತ್ತೇ ನಿಮ್ಮ ಮನೆಗೆ ಬದಲಾಯಿಸ್ರಿ, ಗುರಿ ಕಡೆ ಗಮನ ಕೊಡಿ, 6 ಕಡೆ ಸಮಸ್ಯೆ ಬದಲಾಕೊಳ್ಳಿ. ಈ ಒಂದು ಕಾರ್ಯಕ್ರಮದಲ್ಲಿ ಅನುವು ಮಾಡಿಕೊಂಡು ಇಷ್ಟೊತ್ತು ನೀವು ಕುಳಿತುಕೊಂಡು ಕೇಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಮೈಸೂರು ರಾಮಕೃಷ್ಣ ಆಶ್ರಮದ ಅನಂತ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೀವಿ. ರಾಶಿ ತಪ್ಪು ಮಾಡಿಬಿಟ್ರಿ.